ಅವಸರವೇ ಅಪಘಾತಕ್ಕೆ ಕಾರಣವಂತ ಗಾದೆ ಮಾತಿಗೆ ಇವತ್ತು ಬೆಂಗಳೂರು ಮತ್ತೊಮ್ಮೆ ಸಾಕ್ಷಿಯಾಯಿತು. ಏನದು ಘಟನೆ ನೋಡಿ. ಅವಸರವೇ ಅಪಘಾತಕ್ಕೆ ಕಾರಣ ಎಂಬ ನಾಡುನುಡಿ ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿರುವ ಮಹಿಳೆಯ ವಿಚಾರದಲ್ಲಿ ಅಕ್ಷರಶಃ ನಿಜ ಆಗಿದೆ. ಅತಿ ವೇಗವಾಗಿ ಬಂದು ಬೇಗ ಹೋಗುವುದಕ್ಕೆ ಹೋಗಿ ಎದುರುಗಡೆ ಬರುತ್ತಿದ್ದ ಬಸ್ಗೆ ಡಿಕ್ಕಿ ಹೊಡೆದಿದ್ದಾರೆ. ಬಿಎಂಟಿಸಿ ಬಸ್ಗೆ ಡಿಕ್ಕಿ ಹೊಡೆದಿರೋ ರಭಸಕ್ಕೆ ಸ್ಕೂಟರ್ ಮತ್ತು ಮಹಿಳೆ ಬಸ್ನ ಬಲಭಾಗಕ್ಕೆ ಬಿದ್ದಿದ್ದಾರೆ. ಎದುರುಗಡೆಯಿಂದ ಬರುತ್ತಿದ್ದ ಕಾರು ಬಸ್ಗೆ ಗುದ್ದಿ ರಸ್ತೆಯಲ್ಲಿ ಬಿದ್ದಿದ್ದ ಮಹಿಳೆಯ ಮೇಲೆ ಹರಿದಿದೆ. ಪರಿಣಾಮ 25 ವರ್ಷದ ಮೋನಿಕಾ ಎಂಬಾಕೆ ಸ್ಥಳದಲ್ಲೇ ಮೃತಪಟ್ಟಿದ್ದಾಳೆ. ಬೆಳಗ್ಗೆ 9:30 ಸುಮಾರಿಗೆ ಬೆಂಗಳೂರಿನ ಉಲ್ಲಾಳ ಉಪನಗರ ಕೆರೆ ಬಳಿ ಈ ಅಪಘಾತ ನಡೆದಿದೆ. ಘಟನೆಯಲ್ಲಿ ಸ್ಕೂಟರ್ ನಜ್ಜುಗುಜ್ಜಾಗಿದ್ದು ಮೋನಿಕಾ ರಸ್ತೆಯಲ್ಲೇ ಪ್ರಾಣ ಬಿಟ್ಟಿದ್ದಾಳೆ. ಇನ್ನು ಮೋನಿಕಾ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡಿದ್ರು. ಕೆಲಸಕ್ಕೆ ಹೋಗುವಾಗ ಘಟನೆ ಸಂಭವಿಸಿದೆ. ನಾವು ನಮ್ಮ ಮಾರ್ಗದಲ್ಲೇ ಬರ್ತಾ ಇದ್ವಿ ಸರ್. ಅವರ ಅಪೋಸಿಟ್ ನಮ್ಮ ಬಸ್ಸಿಗೆ ಬಂದು ಹೊಡೆದ ತಕ್ಷಣ ಅವ್ರಿಗೆ ಬ್ಯಾಲೆನ್ಸ್ ಸಿಗದಾರಕ್ಕೆ ಆ ಕಡೆ ಹೋಗಿ ಬಿದ್ದರು ಸರ್. ಅವರು ಬಿದ್ದ ತಕ್ಷಣ ಅವ್ರ ಅಪೋಸಿಟ್ ಒಂದು ಕಾರ್ ಬರ್ತಾ ಇತ್ತು, ಅದು ಕಾರ್ ಹತ್ತಿರ ಬಿಡುತ್ತೆ ಸರ್. ಅದು ನಮ್ಮ ಬಸ್ಸಿಂದ ಯಾವುದೂ ತಪ್ಪಿಲ್ಲ ಸರ್. ಅದು ನಮ್ಮ ವೇದೆಲ್ಲ ನಾವು ಇದ್ದೀವಿ. ನಾವು ಬಿಎಂಟಿಸಿ ಬಸ್ ಉಲ್ಲಾಳ ಉಪನಗರ ಬಸ್ ನಿಲ್ದಾಣದಿಂದ ಮೆಜೆಸ್ಟಿಕ್ ಕಡೆ ಹೋಗುವಾಗ ಉಲ್ಲಾಳ ಕೆರೆಯ ಬಳಿ ಅಪಘಾತ ಸಂಭವಿಸಿದೆ. ಉಲ್ಲಾಳ ಕೆರೆಯ ಹತ್ತಿರ ಮೋನಿಕಾ ಏಕಮುಖ ರಸ್ತೆಯಲ್ಲಿ ವಿರುದ್ಧ ದಿಕ್ಕಿನಿಂದ ಸ್ಕೂಟರ್ ಚಲಾಯಿಸಿಕೊಂಡು ಆತುರವಾಗಿ ಬಂದು ಎದುರಿನಿಂದ ಬರುತ್ತಿದ್ದ ಬಸ್ಸಿನ ಬಲಕ್ಕೆ ಡಿಕ್ಕಿ ಹೊಡೆದಿದ್ದಾರೆ. ಡಿಕ್ಕಿಯ ಪರಿಣಾಮ ಮಹಿಳೆ ನಿಯಂತ್ರಣ ತಪ್ಪಿ ರಸ್ತೆಗೆ ಬಿದ್ದಿದ್ದಾರೆ. ಅವರು ಬಿದ್ದಾಗ ಹಿಂಬದಿಯಿಂದ ಬರುತ್ತಿದ್ದ ಕಾರು ಅವರ ಮೇಲೆ ಹರಿದಿದೆ. ಘಟನೆಯಲ್ಲಿ ನಮ್ಮದೇನು ತಪ್ಪಿಲ್ಲ ಎಂದ ಚಾಲಕ ಸುರೇಶ್. ಇನ್ನು ಘಟನೆಯ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಉಳ್ಳಾಳ ಉಪನಗರದಿಂದ ಬಸ್ ಸ್ಟಾಪ್ ಇಂದ ನಾವು ಪಿಕಪ್ ಮಾಡ್ಕೊಂಡು ಮೆಜೆಸ್ಟಿಕ್ ಕಡೆ ಹೊಂಟಿದ್ದಾರೆ ಸರ್. ರೋಡ್ ಒನ್ ವೇ ಮಾಡಿದ್ದಾರೆ ಅಂತ ಹೇಳಿ ಒಂದೇ ಸಿಂಗಲ್ ರೋಡಲ್ಲಿ ಬಿಡ್ತಾ ಇದ್ದಾರೆ. ನಂದು ಪಿಕಪ್ ಮಾಡ್ಕೊಂಡು ಸ್ವಲ್ಪ ಜಸ್ಟ್ ಮೂವ್ ಆಗ್ತಾ ಇದ್ದೆ. ಮೂವ್ ಆಗೋ ಟೈಮಲ್ಲಿ ಇನ್ನೊಂದು ಡಿಪೋ ಬಸ್ ನಮ್ಮ ಪಕ್ಕ ಸೈಡ್ ಪಾಸ್ ಆಗ್ತಾ ಇತ್ತು. ಲೇಡೀಸ್ ಹೆಣ್ಮಗಳು ಏನು ಮಾಡೋದು, ಸ್ಕೂಟಿ ತೊಗೊಂಡು ಸಡನ್ಲಿ ಒಮ್ಮೆ ಅಡ್ಡ ಬಂದು ಮುಂದೆ ಬರೋ ನಾನು ಬ್ರೇಕ್ ಕಂಟ್ರೋಲ್ ಹಾಕಿ ಲೆಫ್ಟಿಗೆ ಎಳ್ಕೊಂಡೆ ಗಾಡಿ. ಅವ್ರು ಹಾಗೆ ಬಂದ ಕಿಸ್ ಅವ್ರಿಗೆ ಕಂಟ್ರೋಲ್ ಆಗಲಿಲ್ಲ ಏನು ಗೊತ್ತಿಲ್ಲ, ಬಂದು ನಮ್ಮ ಗ್ಲಾಸಿಗೆ ಹೆಲ್ಮೆಟ್ ಬಡಿತ್ರಿ. ಜಂಪ್ ಆಗಿ ರೈಟ್ ಸೈಡ್ ಬಿದ್ದೋದ್ರಿ. ಹಿಂದೆ ಇನ್ನೊಂದು ಕಾರ್ ಇತ್ತು ರೀ. ಆ ಕಾರ್ನೂ ಕೆಳಗಡೆ ಬಂಪರ್ ಕೆಳಗಡೆ ಸಿಕ್ಕೊಂಡು ಹೆಣ್ಮಗಳು ಎಳ್ಕೊಂಡು ಹೋಯ್ತು. ಘಟನೆ ಸಂಬಂಧ ಮೃತ ಮಹಿಳೆ ಮೋನಿಕಾ ಸಂಬಂಧಿಕರು ಕೊಟ್ಟ ದೂರಿನ ಆಧಾರದ ಮೇಲೆ ಪ್ರಕರಣ ದಾಖಲಾಗಿದೆ. ಘಟನೆಗೆ ಕಾರಣವಾದ ಬಿಎಂಟಿಸಿ ಬಸ್ ಹಾಗೂ ಕಾರು ವಶಕ್ಕೆ ಪಡೆದು ತನಿಖೆ ನಡೆಸಲಾಗುತ್ತಿದೆ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.